ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಹುಡುಗ ಬುದ್ಧಿ ಅಂತ ಅಂತೀವಿ, ಗಂಭೀರ, ಪ್ರಬುದ್ಧತೆ. ಆಶ್ಚರ್ಯ ಆಗ್ಬಿಡುತ್ತೆ, ಯಾವ ತರ ಇದ್ದಿದ್ದು ಹುಡುಗಿ ಇವಳು, ಎಷ್ಟೆಲ್ಲ ನಿಭಾಯಿಸ್ತಾ ಇದ್ದಾಳೆ, ಎಷ್ಟು ಚೆನ್ನಾಗೆಲ್ಲ ಮಾಡ್ತಾ ಇದ್ದಾಳಲ್ಲ. ಆಶ್ಚರ್ಯ ಆಗುತ್ತೆ ಜನಕ್ಕೆ ನೋಡಿದಾಗ, ಹೇಗಿದ್ದವಳು ಹೇಗಾದ್ಲಲ್ಲ ಅಂತೇಳಿ. ಕಾರಣ, ಈಗ ಅವಳೇನೋ ಕೆಲಸ ಮಾಡ್ತಾ ಇರ್ತಾಳೆ, ಆದ್ರೆ ಅವಳು ಹಿಂಗೆ ಅಲರ್ಟ್ ಆಗಿರ್ತಾಳೆ ಅಂದ್ರೆ ಒಂದು ಗಮನ ಮಗುವಿನ ಕಡೆ ಇರುತ್ತೆ. ಅದು ಮಗು ಎಲ್ಲಾರು ಹೋಗ್ತಿದ್ಯಾ, ಏನಾದ್ರು ಎತ್ತಾಕೊಂಡ್ಬಿಟ್ಟು ಹಾನಿ ಮಾಡ್ಕೊಂತ ಇದೆಯಾ, ಎಲ್ಲಾದ್ರೂ ಬಿದ್ದ್ಬಿಡ್ತಾ ಇದೆಯಾ, ಈ ತರದ್ ಎಲ್ಲದನ್ನು ಆಕೆ ಸತತವಾಗಿ ಅದನ್ನ ಒಂದು ವಿಜಿಲೆನ್ಸ್ ಅಂತ ಅಂತೀವಿ, ಅದನ್ನ ಮಾಡ್ತಾ ಇರ್ತಾಳೆ. ಏಕೆಂದ್ರೆ ಒಂದು ಪ್ರಬುದ್ಧತೆ ಅಂತ ನಾವ್ ಏನ್ ಹೇಳ್ತೀವಿ, ಅಂತ ಮೆದುಳೆ ಮುಂಭಾಗದ ಮೆದುಳು. ಅದು ಪ್ರಿಡಿಕ್ಟ್ ಮಾಡುತ್ತೆ. ಅವಳು ಬಾತ್ರೂಮ್ ಅಲ್ಲಿ ಒಂದು ಬಕೆಟ್ ಅಲ್ಲಿ ನೀರು ತುಂಬಿಸಿಟ್ಟಾಗ ಬರ್ತಿ ತುಂಬಿಸ, ಮಗು ಅಕಸ್ಮಾತ್ ಏನಾದ್ರೂ ಅಲ್ಲಿ ಹೋಗಿ ಬಿದ್ರೆ ಅನ್ನೋದು ಆಲೋಚನೆ. ತಾಯಂದಿರು ತುಂಬಾ ಬುದ್ಧಿವಂತರು. ಮಗುವಿನ ಪಾಲನೆ, ಪೋಷಣೆ, ರಕ್ಷಣೆಗೋಸ್ಕರ ಅವ್ರು ಸದಾ ಕಾಲ ಯೋಚನೆ ಮಾಡ್ತಾ ಇರ್ತಾರೆ. ಎಲ್ಲೋ ದುಡ್ಡು ಮಿಕ್ಸ್ ಇಟ್ಟು ಅದನ್ನ ಕೊಡ್ತಾರೆ, ಎಲ್ಲೋ ಒಂದು. ಅಂದ್ರೆ ಎಲ್ಲದಕ್ಕೂ ಹೇಗ್ ಸಾಧ್ಯ ಇದು, ಹೆಂಗ್ ಮಾಡಿದ್ರು ನಮ್ಮಮ್ಮ ಅಂತ ಯೋಚನೆ ಮಾಡಿದಾಗ ಅದು ಆ ಮೆದುಳಿನ ನ್ಯೂರೋಪ್ಲಾಸ್ಟಿಸಿಟಿ ಅಂತ ನಾವು ಹೇಳ್ತೀವಿ. ನೀವು ಕೆಲವು ವಿಡಿಯೋದಲ್ಲಿ ನೋಡಿ, ಆ ಮಗು ಇನ್ನೇನ್ ಬೀಳ್ಬೇಕಾದ್ರೆ ತಾಯಿ ಹಿಡ್ಕೊಂಡ್ಬಿಡ್ತಾಳೆ. ಅಷ್ಟು ಕ್ವಿಕ್ ರಿಯಾಕ್ಷನ್ ಹೇಗಾಯ್ತು ಅಂದ್ರೆ ಸಿನಾಪ್ಟೋಜೆನಿಸಿಸ್ ಅಂತ. ತಾಯಿ ಮೆದುಳಿನಲ್ಲಿ ಹೆಂಗೆ ಅಂದ್ರೆ ಗರ್ಭಾವಸ್ಥೆಯಲ್ಲೇ ಬದಲಾವಣೆಗಳಾಗಿರುತ್ತೆ. ಪೆಟರ್ನಲ್ ಬ್ರೈನ್ ಅಂದ್ರೆ ತಂದೆದು, ಅದು ನಿಧಾನವಾಗಿ ಮೊದಲು ಇದ್ದಂತಹ ವ್ಯಕ್ತಿ ಮಗು ಆದಾಗ ಬದಲಾವಣೆ ಆಗ್ತಾನೆ. ಅವನು ತುಂಬಾ ಅಗ್ರೆಸಿವ್ ಆಗಿರ್ತಾನೆ, ತುಂಬಾ ಕೋಪಿಷ್ಟ, ತಾಳ್ಮೆ ಇರೋದಿಲ್ಲ. ಅಂತವನು ತಂದೆ ಆದ ನಂತರ ಸಾಫ್ಟ್ ಆಗ್ತಾನೆ. ಕಾರಣ ಏನು ಅಂದ್ರೆ, ಕೆಲವೊಂದು ಮೂವಿಗಳು ಬಂದಿದೆ, ಮಗಳಿಗೆ ಅನ್ಯಾಯ ಆದಾಗ ಆ ತಾಯಿ ಯಾವ ರೀತಿ ಆ ಮಗಳ ಮೇಲೆ ಅತ್ಯಾಚಾರ ಮಾಡಿದವ್ರನ್ನ ಎಷ್ಟು ಪ್ಲಾನ್ ಮಾಡಿ ಕೊಲ್ತಾಳೆ. ಅಂದ್ರೆ ಈ ಪ್ಲಾನಿಂಗ್ ಎಲ್ಲ ಇರುತ್ತಲ್ಲ, ಅದನ್ನ ಮಾಡೋಕ್ಕೆ ಸಹಾಯ ಮಾಡೋದು. ಈ ಎಲ್ಲ ಬದಲಾವಣೆಗಳು ಮೊದಲು ಇರೋದಿಲ್ಲ, ಆದರೆ ಮದುವೆಯಾಗಿ ಗರ್ಭವತಿಯಾಗಿ ಮಗು ಹುಟ್ಟಿದ ನಂತರ ಈ ತರದ ಎಲ್ಲ ಬದಲಾವಣೆಗಳು. ಮಕ್ಕಳು ಬೇಡ ಅನ್ನುವಂಥದ್ದು, ಮಕ್ಕಳೇ ಬೇಡ ಅನ್ನೋರಿಗೆ ಅವರು ತಾಯಿಯ ಒಂದು ರಕ್ಷಣಾ ವ್ಯವಸ್ಥೆ, ಒಂದು ಜವಾಬ್ದಾರಿ, ಅದು ಮಕ್ಕಳಾಗ್ಲಿಲ್ಲ ಅಂದ್ರೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಹೆಲ್ತ್. ನಾನು ಕೇಶವ ಪ್ರಸಾದ್. ವೀಕ್ಷಕರೇ, ಸಾಕಷ್ಟು ಸಲ ನೀವು ಗಮನಿಸ್ತೀರಿ, ನಮ್ಮ ಹೆಣ್ಮಕ್ಳು ಹೇಗಿರ್ತಾರೆ ಅಂದರೆ, ಮದುವೆ ಆಗುವ ತನಕ ಅವರು ಹೇಗೋ ಇರ್ತಾರೆ ಅಂತ. ಹೇಗೋ ಅಂದರೆ ಒಂದು ಏನು ತಾಯ್ತನದ ಅಥವಾ ಒಂದು ಮೆಚುರಿಟಿ ಇರಲ್ಲ ಅಂತ ಹೇಳ್ತಾರೆ ಎಷ್ಟೋ ಮಂದಿ. ಪ್ರಬುದ್ಧವಾಗಿ ವರ್ತಿಸಲ್ಲ ಅಂತ. ಆದರೆ ಅವರು ಮದುವೆ ಆದ ನಂತರ, ವಿವಾಹ ಆದ ನಂತರ ಅನ್ಬಿಲೀವಬಲ್ ರೀತಿಯಲ್ಲಿ ಅವರು ಚೇಂಜ್ ಆಗ್ತಾರೆ. ಅವರ ಸಂಸಾರವನ್ನು ಅವರು ಏನು ಪಾಲನೆ ಮಾಡ್ತಾರೆ, ಮಕ್ಕಳು ಮರಿ, ಹೀಗೆ ಕಂಪ್ಲೀಟ್ ಆಗಿ ಇವರೊಂದು ತಾಯ್ತನದ ಒಂದು ಚೇಂಜಸ್ ಅವರಲ್ಲಿ ಕಂಡು ಬರುತ್ತೆ ಹೆಣ್ಮಕ್ಕಳಲ್ಲಿ. ಎಷ್ಟೋ ಮಂದಿ ಅದು ಆ ಒಂದು ಬದಲಾವಣೆ ಯಾವ ರೀತಿ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತೇ ಆಗಲ್ಲ. ಸೊ ಹಾಗೆ ಇದರ ಹಿಂದೆ ಏನಾದರೂ ಒಂದು ವೈಜ್ಞಾನಿಕ ವಿಚಾರಗಳಿದೆಯಾ, ಅವರಲ್ಲಿ ಆ ಒಂದು ಶಿಫ್ಟ್ ಯಾಕಾಗಿ ಹೇಗಾಗಿ ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡ್ ನಾವು ಸಾಕಷ್ಟು ಉಪಯುಕ್ತವಾದ ವಿಚಾರಗಳನ್ನು ತಿಳ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಮೈಸೂರು ವಿಶ್ವವಿದ್ಯಾಲಯದ ಜೆನೆಟಿಕ್ಸ್ ಆ್ಯಂಡ್ ಜೆನೋಮಿಕ್ಸ್ ವಿಭಾಗದ ಅಧ್ಯಕ್ಷರಾದ ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಮೇಡಮ್, ಈಗಾಗಲೇ ನಾನು ಹೇಳಿದಾಗ ಇಂಟ್ರೊಡಕ್ಷನ್ ಅಲ್ಲಿ, ಈಗ ಹೆಣ್ಮಕ್ಳು ಮದುವೆಗೆ ಮುಂಚೆ ನಾವು ಅಂದರೆ ಸಾಮಾನ್ಯ ಮಟ್ಟದಲ್ಲಿ ಇರ್ತಾರೆ, ಆದರೆ ಮದುವೆ ಆದ ನಂತರ ಅವರ ಕುಟುಂಬ, ಆಮೇಲೆ ಮಕ್ಕಳು, ಈ ರೀತಿ ಅವರೊಂದು ಚೇಂಜ್ ಆಗುವ ಸಂದರ್ಭದಲ್ಲಿ ಅವರೊಂದು ಬಹಳ ಗಮನಾರ್ಹವಾದಂತಹ ಒಂದು ಪರಿವರ್ತನೆಯನ್ನು ನಾವು ನೋಡ್ತೀವಿ ಅಂತ ಹೇಳ್ತೀವಿ. ಸೊ ಇದು ಹೇಗೆ ಸಾಧ್ಯ ಆಗುತ್ತೆ ಅಂತ? ಸರ್, ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಹುಡುಗ ಬುದ್ಧಿ ಅಂತ ಅಂತೀವಿ, ಮದುವೆ ಆಗಕ್ಕೆ ಮೊದಲು ಹುಡುಗ ಬುದ್ಧಿ ಅಂತ, ಆಮೇಲೆ ಗಂಭೀರ, ಪ್ರಬುದ್ಧತೆ. ಆಶ್ಚರ್ಯ ಆಗ್ಬಿಡುತ್ತೆ, ಯಾವ ತರ ಇದ್ದಿದ್ದು ಹುಡುಗಿ ಇವಳು, ಎಷ್ಟೆಲ್ಲ ಒಂದು ನಿಭಾಯಿಸ್ತಾ ಇದ್ದಾಳೆ, ಎಷ್ಟು ಚೆನ್ನಾಗೆಲ್ಲ ಮಾಡ್ತಾ ಇದ್ದಾಳಲ್ಲ, ಹೇಗ್ ಸಾಧ್ಯ ಅಂತ ನಮ್ಗೆ ಆಶ್ಚರ್ಯ ಆಗೋಗುತ್ತೆ. ತಂದೆ ತಾಯಿಗಳಿಗೆ ಆಶ್ಚರ್ಯ ಆಗುತ್ತೆ, ಹೇಗಿದ್ದವಳು ನಮ್ಮ ಮನೇಲಿ, ಈಗ ಅವಳ ಸಂಸಾರ, ಅವಳ ಮಗು, ಅವಳ ಗಂಡ ಅಂತೆಲ್ಲ ಬಂದ್ಮೇಲೆ ಎಷ್ಟು ಜವಾಬ್ದಾರಿಯಿಂದ ಯಾವ ತರ ಇದು ಮಾಡ್ತಿದ್ದಾಳಲ್ಲ ಅಂತ ಸಂತೋಷನೂ ಆಗುತ್ತೆ. ಹಾಗಾದ್ರೆ ಇದೇನು ಅಂತ ನಾವು ನೋಡಿದರೆ, ವೈಜ್ಞಾನಿಕವಾಗಿ ಗರ್ಭಧಾರಣೆ, ಹೆರಿಗೆ, ಮಗುವಿನ ಲಾಲನೆ, ಪೋಷಣೆ, ಪಾಲನೆ ಎಲ್ಲ ಮಾಡ್ತಾರಲ್ಲ, ಇದು ಮಾಡುವ ಸಂದರ್ಭದಲ್ಲಿ, ಗರ್ಭಧಾರಣೆ ಆದಂಥ ಸಂದರ್ಭದಲ್ಲೇ ಇದೆಲ್ಲ ನೆಕ್ಸ್ಟ್ ಬರುವಂಥದ್ದು. ಹೆರಿಗೆ ಆಗುತ್ತೆ, ಮಗುವನ್ನ ನೋಡ್ಕೊಳ್ಳೋದು, ಅದರ ಪಾಲನೆ, ಪೋಷಣೆ ಎಲ್ಲ ಇರುತ್ತಲ್ಲ. ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಆಕೆಗೆ ಮೊದಲಿದ್ದ ಮೆದುಳು ಏನಿದೆ ಅದರ ರಚನೆಯಲ್ಲಿ ಸ್ವಲ್ಪ ಬದಲಾವಣೆಗಳಾಗುತ್ತೆ, ಅದರ ಕಾರ್ಯದಲ್ಲಿ ಬದಲಾವಣೆಗಳಾಗುತ್ತೆ, ಮತ್ತು ಬಿಡುಗಡೆಯಾಗುವ ರಾಸಾಯನಿಕಗಳಿದೆಯಲ್ಲ, ಹಾರ್ಮೋನ್ಸ್ಗಳು, ಅದರಲ್ಲೂ ಸಹ ಬದಲಾವಣೆಗಳನ್ನು ಆಗುತ್ತೆ. ಅದಕ್ಕೋಸ್ಕರನೇ ನಾವು ಆ ಒಂದು ಪ್ರಬುದ್ಧತೆ
ಪ್ರಬುದ್ಧತೆಯನ್ನು ಹೆಣ್ಣು ಮಕ್ಕಳಲ್ಲಿ ನೋಡ್ತೀವಿ. ಮೊದಲು ಬೇರೆ ಥರನೇ ಇರ್ತಾರೆ ಅವರು. ಆಶ್ಚರ್ಯ ಆಗುತ್ತೆ ಜನಕ್ಕೆ ನೋಡಿದಾಗ, ಹೇಗಿದ್ದವಳು ಹೇಗಾದ್ಲಲ್ಲ ಅಂತೇಳಿ. ಕಾರಣ ಅವರ ದೇಹದಲ್ಲಿ ನಡೆಯುವ ಬಹಳಷ್ಟು ರಾಸಾಯನಿಕ ಕ್ರಿಯೆಗಳು, ಹಾರ್ಮೋನುಗಳ ಬದಲಾವಣೆ, ಮೆದುಳಿನ ರಚನೆ, ಕೆಲವೊಂದು ಭಾಗಗಳು ಹೆಚ್ಚು ತುಂಬ ಅದು ಕ್ರಿಯೇಟಿವ್ ಅಂದರೆ ಆ್ಯಕ್ಟಿವಿಟಿ ಜಾಸ್ತಿ ಆಗುತ್ತೆ, ಕೆಲವು ಭಾಗದಲ್ಲಿ ದೊಡ್ಡದಾಗುತ್ತೆ, ಆ್ಯಕ್ಟಿವಿಟಿ ಜಾಸ್ತಿ ಆಗುತ್ತೆ, ಹಾರ್ಮೋನುಗಳಲ್ಲಿ ಏರುಪೇರು ವ್ಯತ್ಯಾಸ ಆಗುತ್ತೆ. ಹಾಗಾಗಿ ಇದೆಲ್ಲ ನಾವು ನೋಡೋವಂಥದ್ದು. ಏನಕ್ಕೆ ಅಂತಂದರೆ ಮೊದಲನೇದಾಗಿ ರಕ್ಷಣೆ, ಮಗುವಿನ ರಕ್ಷಣೆ ಮಾಡಬೇಕು. ಮಗುವಿನ ಜೊತೆ ಒಂದು ಭಾವನೆಗಳು ಶುರು ಆಗೋಗಿರುತ್ತೆ, ತಾಯಿಗೆ ಮಗುವಿಗೆ ಒಂದು ಬ್ರಿಡ್ಜ್ ಆಗೋಗಿರುತ್ತೆ. ಆ ಭಾವನೆಗಳು, ಸಂಪರ್ಕ, ಮಗುವಿನ ಜೊತೆ ಸತತ ಸಂಪರ್ಕ ಇರುತ್ತೆ. ಹಾಗಾಗಿ ಮಗುವಿನ ಜೊತೆ ಸತತವಾದ ಸಂಪರ್ಕದಲ್ಲಿ ಅದನ್ನು ರಕ್ಷಣೆ ಮಾಡಿಕೊಂಡು ಅದನ್ನು ಆರೈಕೆ ಮಾಡಿಕೊಂಡು ಮಾಡುವಂಥ ಸಂದರ್ಭದಲ್ಲಿ ಆಕೆಯ ಮೆದುಳಿನಲ್ಲಿ, ಹಾರ್ಮೋನಿನಲ್ಲಿ, ಅದರ ಎಲ್ಲದರಲ್ಲೂ ಬಹಳಷ್ಟು ಬದಲಾವಣೆಗಳನ್ನು ನಾವು ನೋಡ್ತಾ ಬರ್ತೀವಿ. ಹಾಗಾದರೆ ಏನು ಯಾವ ರೀತಿಯ ಬದಲಾವಣೆಗಳು ಆಗಬಹುದು ಅಂತ ನಾವು ನೋಡೋದಾದರೆ, ಆಕೆಯ ಒಂದು ಮೆದುಳಿನ ಭಾಗಗಳು ಅಂತ ನಾವು ನೋಡಿದರೆ ಅಮೆಗ್ಡೆಲ್ಲಾ ಅಂತ ಒಂದು ಭಾಗ ಇದೆ. ಫೈಟ್ ಆರ್ ಫ್ಲೈಟ್ ಅಂತ ಅಂತೀವಿ ಅದನ್ನು. ಅಂದರೆ ಅದು ನಮಗೆ ಮುಂದಾಗುವುದರ ಬಗ್ಗೆ ಒಂದು ಎಚ್ಚರಿಕೆ ಕೊಡುವಂತಹದ್ದು. ಯಾವುದೇ ಒಂದು ಸಂದರ್ಭದನ್ನು ಎದುರಿಸುವುದು ಅಥವಾ ಆ ಜಾಗದಿಂದ ನಾವು ಪಲಾಯನ ಮಾಡೋವಂಥದ್ದು, ಇದಕ್ಕೆ ನಮಗೆ ಕ್ಲೂ ಕೊಡೋ ಅಂಥದ್ದು ಅಮೆಗ್ಡೆಲ್ಲಾ. ಅದು ಪ್ರಾಣಿ ಮೆದುಳು ಅಂತಲೂ ನಾವು ಕರಿತೀವಿ. ಪ್ರಾಣಿ ಮೆದುಳಲ್ಲಿ ಹೋರಾಡೋದು ಇಲ್ಲ ಎಸ್ಕೇಪ್ ಆಗೋದು. ಈ ಒಂದು ಭಾಗ ಏನಾಗುತ್ತೆ ಅಂದರೆ ಜಾಸ್ತಿ ಆ್ಯಕ್ಟಿವೇಟ್ ಆಗುತ್ತೆ. ಕಾರಣ ಹೈಪರ್ ಆ್ಯಕ್ಟಿವ್ ಆಗಿರುತ್ತೆ. ಏನಕ್ಕೆ ಅಂತಂದರೆ ಆಕೆಗೆ ಮಗುವಿಗೆ ಏನಾದರೂ ಥ್ರೆಟ್ ಆಗುತ್ತಾ ಅನ್ನೋದನ್ನು. ಈಗ ಅವಳೇನೋ ಕೆಲಸ ಮಾಡ್ತಾ ಇರ್ತಾಳೆ, ಆದರೆ ಅವಳು ಹೆಂಗೆ ಅಲರ್ಟ್ ಆಗಿರ್ತಾಳೆ ಅಂದರೆ ಅವಳದ್ದು ಅಮೆಗ್ಡೆಲ್ಲಾ ಎಷ್ಟು ಹೈಪರ್ ಆಗಿರುತ್ತೆ ಅಂದರೆ ಒಂದು ಗಮನ ಮಗುವಿನ ಕಡೆ ಇರುತ್ತೆ. ಅವಳು ಇಲ್ಲಿ ಮಾಡ್ತಾ ಇದ್ರೂ ಅದು ಮಗು ಎಲ್ಲರೂ ಹೋಗ್ತಿದ್ಯಾ, ಏನಾದ್ರು ಎತ್ತಾಕೊಂಬಿಟ್ಟು ಹಾನಿ ಮಾಡ್ಕೊತಾ ಇದೆಯಾ, ಅಥವಾ ಅದಕ್ಕೋಸ್ಕರ ಗೇಟ್ ಎಲ್ಲ ಮಾಡಿರ್ತಾರೆ. ಸಣ್ಣ ಮಗು ಆದರೆ ಅಂಬೆಗಾಲು ಇಟ್ಕೊಂಡು ನಡೆಯೋದು, ಅದು ಮನೆ ಹೊಸಲಿಂದ ಹೊರಗಡೆ ಹೋಗಿ ಎಲ್ಲಾದರೂ ಬಿದ್ದುಬಿಡ್ತಾ ಇದೆಯಾ, ಈ ಥರದ್ದು ಎಲ್ಲದೂ ಆಕೆ ಸತತವಾಗಿ ಅದನ್ನು ಒಂದು ವಿಜಿಲೆನ್ಸ್ ಅಂತ ಅಂತೀವಿ, ಅದನ್ನು ಮಾಡ್ತಾ ಇರ್ತಾಳೆ. ಏಕೆಂದರೆ ಹೈಪರ್ ಆ್ಯಕ್ಟಿವ್ ಆಗಿರುತ್ತೆ ಅಮೆಗ್ಡೆಲ್ಲಾ ಅನ್ನೋದು ರೀಜನ್. ಆಮೇಲೆ ಪ್ರೀಫ್ರಾಂಟಲ್ ಕಾರ್ಟೆಕ್ಸು, ಮೊದಲೇ ನಾನು ಅದ್ರ ಬಗ್ಗೆ ಹೇಳಿದ್ದೀನಿ. ಮನುಷ್ಯನ ಮೆದುಳು ಅನಾಲಿಸ್ ಮಾಡೋದು, ಮತ್ತು ತರ್ಕ ಮಾಡೋದು, ಅನಲೈಸ್ ಮಾಡೋದು, ಆಮೇಲೆ ಡಿಸಿಷನ್ ಮೇಕಿಂಗು, ಈ ಥರದ್ದು ಎಲ್ಲ ತುಂಬ ಒಳ್ಳೆ ಒಂದು ಪ್ರಬುದ್ಧತೆ ಅಂತ ನಾವು ಏನು ಹೇಳ್ತೀವಿ ಅಂಥ ಮೆದುಳೆ ಮುಂಭಾಗದ ಮೆದುಳು. ಅದು ಪ್ರಿಡಿಕ್ಟ್ ಮಾಡುತ್ತೆ. ಹೆಂಗೆ ಅಂತಂದರೆ ಆಕೆಗೆ ಅದು ತುಂಬ ಚೆನ್ನಾಗಿ ಡೆವಲಪ್ ಆಗೋದ್ರಿಂದ, ಮತ್ತು ಇದಕ್ಕೆ ಕನೆಕ್ಟಾಗಿ ಈ ಮಗುವಿನ ಲಾಲನೆ ಪಾಲನೆ ಪೋಷಣೆ ಆರೈಕೆಗೆ ಕನೆಕ್ಟಾಗಿ ತರ್ಕಗಳನ್ನು ಜಾಸ್ತಿ ಮಾಡೋದ್ರಿಂದ ಅದು ಏನು ಮಾಡುತ್ತೆ, ಈವನ್ನು ನೋಡಿ ಅವಳು ಬಾತ್ರೂಮಲ್ಲಿ ಒಂದು ಬಕೆಟಲ್ಲಿ ನೀರು ತುಂಬಿಸಿಟ್ಟಾಗ ಬರ್ತಿ ತುಂಬಿಸಲ್ಲ. ಮಗು ಅಕಸ್ಮಾತ್ ಏನಾದರೂ ಅಲ್ಲಿ ಹೋಗಿ ಬಿದ್ದರೆ ಅನ್ನೋದು, ಅಂದರೆ ಅನಲೈಸ್ ಮಾಡೋದು, ಆಲೋಚನೆ. ಖಾಲಿ ಇರುತ್ತೆ. ಎಷ್ಟೋ ಇನ್ಸಿಡೆಂಟಲ್ಲಿ ತಾಯಿ ಏನೋ ಮಾಡಿಕೊಂಡು ಮಗು ನೀರಿನಲ್ಲಿ ಬಿದ್ದು ಮುಳುಗಿ ಸತ್ತಿರೋದಿರುತ್ತೆ. ಸಾಮಾನ್ಯವಾಗಿ ಇದೆಲ್ಲ ವರ್ಕ್ ಆಗುತ್ತೆ. ಕೆಲವೊಮ್ಮೆ ತೀರಾ ಅವರ ಗಮನಕ್ಕೆ ಬರದೇ ಆಗಿರುವಂಥ ಸಂದರ್ಭವೇ ಕೆಲವು ಸಲ ನಡಿಬಹುದು. ಅದು ಮತ್ತು ಬೆಂಕಿ ಹತ್ರ ಮಗು ಹೋಗದಿದ್ದಾಗೆ ನೋಡ್ಕೊಳ್ಳೋದು, ಅಂದರೆ ಅದು ಅನಲೈಸ್ ಮಾಡಿಬಿಡುತ್ತೆ. ಈ ಥರ ಆದರೆ ಹಿಂಗಾಗುತ್ತೆ, ನೀನು ಹಿಂಗೆ ಮಾಡಬೇಡ, ಈ ಥರ ನೀನು ನೋಡ್ಕೋ ಅನ್ನೋದು ಆ ಥರ ಪ್ರೀಫ್ರಾಂಟಲ್ ಕಾರ್ಟೆಕ್ಸ್. ಇಲ್ಲಿ ಒಂದು ಘಟನೆ ಯಾವಾಗಂದರೆ ಶಿವಾಜಿ ಕಾಲದಲ್ಲಿ ಒಂದು ಘಟನೆ ನಡೆದಿರೋ ಅಂಥದ್ದು. ಅದು ಎಲ್ಲೋ ನಾನು ಓದಿದ್ದ ನೆನಪು. ಏನಂದರೆ ಒಬ್ಬ ಹಾಲು ಮಾರುವಂಥ ಹೆಂಗಸೇನು ಮಾಡಿದ್ದಾಳೆ, ಹಳ್ಳಿಯಿಂದ ಆ ಶಿವಾಜಿಯ ಒಂದು ಸಾಮ್ರಾಜ್ಯ ಏನಿರುತ್ತೆ ಊರಿನ ಒಳಗಡೆ ಬಂದು ದಿನ ಹಾಲು ಮಾರಿ ಅವಳು ಸಾಯಂಕಾಲ ಹೋಗೋಂಥ ಪರಿಸ್ಥಿತಿ. ಆಕೆಗೆ ಒಂದು ಮಗು ಇರುತ್ತೆ, ತುಂಬ ಪುಟ್ಟ ಮಗು, ಒಂದು 5-6 ತಿಂಗಳಿಂದ ಮಗು. ಬಟ್ ಅವಳು ಬರಲೇಬೇಕಾಗಿರುತ್ತೆ. ಅಲ್ಲಿವರೆಗೂ ಅದರ ಆರೈಕೆನ ಯಾರೋ ನೋಡ್ಕೊತಾ ಇರ್ತಾರೆ. ಅಂದರೆ ಬಟ್ ಇದು ಆ ಮಗು ತಾಯಿ ಹಾಲಿನ ಮೇಲೇ ಡಿಪೆಂಡ್ ಆಗಿರುವಂಥ ಮಗು ಅದು. ಅವಾಗ ಏನಾಗುತ್ತೆ, ಇವಳು ಒಂದು ದಿನ ಏನಾಗುತ್ತೆ ಗೊತ್ತಾಗೋದಿಲ್ಲ, ಹಾಲು ಮಾರುವ ಇದರಲ್ಲಿ ಏನಾಗುತ್ತೆ, ಕೋಟೆ ಬಾಗಿಲನ್ನ ಹಾಕ್ಬಿಟ್ಟಿರ್ತಾರೆ. ಅವಳು ವಾಪಸ್ ಹೋಗಬೇಕಿರುತ್ತೆ. ಒಂದು ಸಲ ಕೋಟೆ ಬಾಗಿಲನ್ನ ಹಾಕಿದ ಮೇಲೆ ಯಾವುದೇ ಕಾರಣಕ್ಕೂ ಅದನ್ನು ತೆಗಿಯೋದಿಲ್ಲ. ಆ ಥರ ಅವಳು ಕೋಟೆ ಒಳಗಡೆನೆ ಸೇರ್ಕೊಂಡ್ಬಿಡ್ತಾಳೆ. ಅವಳಿಗೆ ತಳಮಳ ಶುರು ಆಗೋಗುತ್ತೆ. ಮಗುಗೆ ಹಾಲು ಕೊಡಲಿಲ್ಲ ಅಂತಂದರೆ ಮಗು ಏನಾಗ್ಬೋದು ಅನ್ನೋದು ಒಂದು ಗಾಬರಿ, ಇದು ಆತಂಕ. ಆ ತಾಯಿ ಇದು ಮನಸ್ಸು ಹೆಂಗಿರುತ್ತೆ ಅಂದರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಆಮೇಲೆ ಇಡೀ ಕೋಟೆ ಸುತ್ತ ನೋಡ್ತಾಳೆ. ಅಭೇದ್ಯವಾದ ಕೋಟೆ. ಶಿವಾಜಿ ಹೇಳಿರ್ತಾರೆ, ಈ ಕೋಟೆಯನ್ನು ದಾಟಕ್ಕೆ ಎಂಥವ್ರಿಗೂ ಸಾಧ್ಯನೇ ಇಲ್ಲ ಅಂತ ಅವರು ತಿಳ್ಕೊಂಡಿರ್ತಾರೆ. ಅಷ್ಟು ಅಭೇದ್ಯವಾದ ಕೋಟೆ. ಇಡೀ ಇದನ್ನು ನೋಡ್ತಾಳೆ. ಎಲ್ಲೋ ಒಂದು ಕಡೆ ಅವಳಿಗೆ ಅನಿಸುತ್ತೆ, ಇಲ್ಲಿ ನಾನು ಸ್ವಲ್ಪ ಹೋಗ್ಬೋದೇನೋ ಅಂತೇಳಿ ಹತ್ತುತ್ತಾಳವಳು. ಹತ್ತಿ ಅದನ್ನು ದಾಟಿ ಹೋಗ್ಬಿಡ್ತಾಳವಳು. ಹೋಗಿ ಆ ಮಗು ಅದು ಅವಳಿಗೆ ಅದನ್ನು ನೆನೆಸ್ಕೊಳಕ್ಕಾಗಲ್ಲ. ಮಗು ಏನಾಗ್ಬಿಡುತ್ತೋ, ಸತ್ತೇ ಹೋಗ್ಬಿಡುತ್ತೋ ಏನೋ ಹಾಲಿಲ್ಲ ಅಂದರೆ ಅನ್ನೋ ಒಂದು ಪರಿಸ್ಥಿತಿಲಿ. ಮಾರನೇ ದಿನ ಏನಾಗುತ್ತೆ, ಇವಳು ಹೋಗಿ ಅಲ್ಲಿ ಅದಕ್ಕೆ ಮೊದಲು ಆ ಕೋಟೆಯವ್ರ ಹತ್ರ ಕೇಳಿರ್ತಾಳೆ, ನನ್ನ ಹೋಗೋಕ್ಕೆ ಬಿಡಿ, ಮಗು ಇದೆ ನನಗೆ ಅಂತ. ಅವ್ರು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಇದು ರಾಜಾಜ್ಞೆ ಅಂತ ಹೇಳಿರ್ತಾರೆ. ಮಾರನೇ ದಿನ ನೋಡಿದ್ರೆ ಆಕೆ ಹೊರಗಡೆಯಿಂದ ಒಳಗಡೆ ಬರ್ತಾ ಇದ್ದಾಳೆ. ಅವ್ರಿಗೆ ಆಶ್ಚರ್ಯ ಆಗೋಗುತ್ತೆ. ನೆನೆ ನಾವು ಅಷ್ಟು ಅವಳನ್ನ ತಡೆದು ಇಲ್ಲಿ ಒಳಗಡೆನೇ ಇರೋ ಥರ ಮಾಡಿದ್ವು, ಹೇಗೆ ಹೊರಗಡೆಯಿಂದ ಬಂದು ಸಾಧ್ಯನೇ
ಇಲ್ಲ, ಇದು ಕೋಟೆ ಬಾಗಿಲು ತೆಗ್ದಿಲ್ಲ, ಹೇಗೆ ಹೋಗಕ್ಕೆ, ಒಂದು ನೊಣ ಒಂದು ಇರುವೆ ಸಹ ಹೋಗೋಕ್ಕಾಗದೇ ಇರೋ ಜಾಗದಲ್ಲಿ ಇವಳು ಯಾವ ರೀತಿ ಓದ್ಲು ಅಂತೇಳಿ ಅವಳನ್ನ ಮಹಾರಾಜರ ಹತ್ರ ಕರ್ಕೊಂಡು ಹೋಗ್ತಾರೆ. ಆಗ ಅವ್ರು ಕೇಳ್ತಾರೆ, ನೀನು ಹೇಗೆ ಅಂದರೆ, ಹಿಂಗೆ ನಾನೆಲ್ಲ ತುಂಬ ಕಷ್ಟಪಟ್ಟೆ, ಕೇಳ್ಕೊಂಡೆ, ಯಾರೋ ಬಾಗಿಲು ತೆಗಿಲಿಲ್ಲ, ಹಂಗೆ ಹುಡುಕೊಂಡು ನಾನು ಹೋದಾಗ ಕೋಟೆಯ ಒಂದು ಭಾಗದಲ್ಲಿ ಒಂದು ಹತ್ತಿ ನಾನು ಮೇಲೆ ಹೋಗ್ಬೋದು ಅನ್ನುವುದು ನನಗೆ ಗೊತ್ತಾಯಿತು ಅಂದಾಗ ಆಕೆಯ ಮಾತೃಪ್ರೇಮ ಅಂದರೆ ಅಲ್ಲಿ ಹೆಂಗೆ ಅಂದರೆ ಆ ಬ್ರೈನ್ ಯಾವ ಥರ ವರ್ಕ್ ಆಗುತ್ತೆ ಅಂದರೆ ಅಸಾಧ್ಯವಾದದ್ದನ್ನು ಸಾಧಿಸುವಂಥದ್ದು ಆ ಮಾತೃ ಮೆದುಳು, ಹೃದಯ ಅಂತ ನಾವು ಮೊದಲು ಮಾತಾಡ್ತೀವಿ, ಆದರೆ ಮಾತೃ ಮೆದುಳು ಇದೆಯಲ್ಲ, ಅದರ ರಚನೆ, ಅದರ ಕಾರ್ಯ ಎಲ್ಲ ಅದು ಬೇರೆ ಥರನೇ. ಮಗುವಿನ ರಕ್ಷಣೆಗೆ ಆಕೆ ಎಂಥ ರಿಸ್ಕ್ ಮಾಡೋಕ್ಕೂ ರೆಡಿ ಅನ್ನೋದು ಇದೊಂದು ಈ ಥರದ್ದು ಬೇಕಾದಷ್ಟಿದೆ. ಇದೊಂದು ನಮಗೆ ನಿದರ್ಶನ ಅಂತ ಅನ್ಬೋದು. ಆ ರಕ್ಷಣೆ ಮಾಡಬೇಕು, ಅದನ್ನು ಆರೈಕೆ ಮಾಡಬೇಕು, ಪಾಲನೆ ಮಾಡಬೇಕು. ಮೆದುಳಿನ ಬೇರೆ ಬೇರೆ ಭಾಗಗಳು ಬೇಕಾದಷ್ಟು ಥರ ಡೆವಲಪ್ ಆಗ್ತಾ ಹೋಗುತ್ತೆ. ಹಿಪ್ಪೋ ಕ್ಯಾಂಪಸ್ ಅಂತ ಒಂದಿದೆ, ಫೋಕಸ್ ಆ್ಯಂಡ್ ಮೆಮೊರಿ ಅಂತ. ಅದು ಫೋಕಸ್ ಮತ್ತು ಮೆಮೊರಿನ ತುಂಬ ಚೆನ್ನಾಗಿ ನೋಡ್ಕೊಳ್ಳೋ ಅಂಥದ್ದು. ಆ ತಾಯಿ ಆದ ನಂತರ ಆ ಹಿಪ್ಪೋ ಕ್ಯಾಂಪಸ್ ಭಾಗ ದೊಡ್ಡದಾಗುತ್ತೆ, ಆಕೆ ಸ್ವಲ್ಪ ದೊಡ್ಡದಾಗಿ ಒಂದು ಸ್ವಲ್ಪ ಬೆಳವಣಿಗೆ ಚೆನ್ನಾಗಾಗುತ್ತೆ. ಕಾರಣ ಏನಂತಂದರೆ ನೆನಪಲ್ಲಿ ಇಟ್ಕೋಬೇಕು, ಮಗುವಿಗೆ ಏನು ಆಹಾರ ಕೊಡಬೇಕು, ಯಾವಾಗ ಅದಕ್ಕೆ ಏನು ಮಾಡಬೇಕು, ಆಮೇಲೆ ಅದು ಫೋಕಸ್ಸು, ಮಗುವಿನ ಕಡೆ ಗಮನ ಕೊಡೋದು ಅದು ಚೆನ್ನಾಗಿ ಬೇಕು ರಕ್ಷಣೆಗೋಸ್ಕರ ಅನ್ನೋ ಕಾರಣದಿಂದ ಆ ಭಾಗ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಪ್ರಿಫ್ರಂಟಲ್ ಕಾರ್ಟೆಕ್ಸಲ್ಲಿ ಬದಲಾವಣೆ, ಅಮೆಗ್ಡೆಲಾದಲ್ಲಿ ಬದಲಾವಣೆ, ಹಿಪ್ಪೋ ಕ್ಯಾಂಪಸ್ಸಲ್ಲಿ ಬದಲಾವಣೆ, ಈ ಥರ ಮೆದುಳಿನ ಪ್ರಮುಖ ಭಾಗಗಳು ಏನೇನಿದೆ ಆ ಭಾಗಗಳಲ್ಲೆಲ್ಲ ಹೆಚ್ಚು ಬದಲಾವಣೆಗಳನ್ನು ನಾವು ನೋಡ್ತಾ ಬರಬಹುದು. ಹಾಗಾಗಿ ಇಲ್ಲಿ ನಾವು ನ್ಯೂರೋಪ್ಲಾಸ್ಟಿಸಿಟಿ ಅಂತ ಕರಿತೀವಿ. ಅಂದರೆ ಮೊದಲಿದ್ದ ಮೆದುಳೇ ಬೇರೆ, ಅದು ಕೆಲಸ ಮಾಡ್ತಿದ್ದ ರೀತಿಯೇ ಬೇರೆ, ಇವಾಗ ಅದು ಹೆಚ್ಚು ರಕ್ಷಣಾತ್ಮಕವಾಗಿ, ಕ್ರಿಯಾತ್ಮಕವಾಗಿ ಮತ್ತು ಆರೈಕೆ ಮಾಡೋ ಥರ ಆ ಥರದ ಭಾಗಗಳು ಮೆದುಳಿನಲ್ಲಿ ತುಂಬ ಚೆನ್ನಾಗಿ ಡೆವಲಪ್ ಆಗ್ತಾ ಬರುತ್ತೆ. ನ್ಯೂರೋಪ್ಲಾಸ್ಟಿಸಿಟಿ, ಹೊಸ ಹೊಸ ಪಾತ್ವೆಗಳು, ನರ್ವ್ ಜೊತೆ ಕನೆಕ್ಷನ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ನೋಡಿ, ತಾಯಂದಿರು ತುಂಬ ಬುದ್ಧಿವಂತರು, ತುಂಬ ಇದು ಅಂತ ಅನ್ಬೇಕಾದ್ರೆ ಅವರು ಮಗುವಿನ ಪಾಲನೆ, ಪೋಷಣೆ, ರಕ್ಷಣೆಗೋಸ್ಕರ ಅವರು ಸದಾಕಾಲ ಯೋಚನೆ ಮಾಡ್ತಾ ಇರ್ತಾರೆ. ಎಲ್ಲೋ ದುಡ್ಡು ಮಿಕ್ಸಿಟ್ಟು ಅದನ್ನು ಕೊಡ್ತಾರೆ, ಎಲ್ಲೋ ಒಂದು. ಅಂದರೆ ಎಲ್ಲದಕ್ಕೂ ಹೇಗೆ ಸಾಧ್ಯ, ಇದು ಹೆಂಗೆ ಮಾಡಿದರು ನಮ್ಮಮ್ಮ ಅಂತ ಯೋಚನೆ ಮಾಡಿದಾಗ ಅದು ಆ ಮೆದುಳಿನ ನ್ಯೂರೋಪ್ಲಾಸ್ಟಿಸಿಟಿ ಅಂತ ನಾವು ಹೇಳ್ತೀವಿ. ಮತ್ತು ಸಿನಾಪ್ಟೋಜೆನೆಸಿಸ್, ಇಮ್ಮಿಡಿಯೇಟ್ ಫ್ರ್ಯಾಕ್ಷನ್ ಆಫ್, ನೀವು ಕೆಲವು ವಿಡಿಯೋದಲ್ಲಿ ನೋಡಿ ಆ ಮಗು ಇನ್ನೇನು ಬೀಳ್ಬೇಕಾದ್ರೆ ತಾಯಿ ಹಿಡ್ಕೊಂಬಿಡ್ತಾಳೆ. ಅಂದರೆ ಅದು ಹೆಂಗೆ ಅಂದರೆ ಅಷ್ಟು ಕ್ವಿಕ್ ರಿಯಾಕ್ಷನ್ ಹೇಗಾಯಿತು ಅಂದರೆ ಸಿನಾಪ್ಟೋಜೆನೆಸಿಸ್ ಅಂತ. ಈ ನರ್ವ್ ಕನೆಕ್ಷನ್ಗಳು ಎಷ್ಟು ಅದ್ಭುತವಾಗಿರುತ್ತೆ ಅಂತ ಅಂದರೆ ಆ ರಿಫ್ಲೆಕ್ಸಸ್ಸು ಅಷ್ಟು ಫಾಸ್ಟ್ ಆಗ್ತಾ ಇರುತ್ತೆ. ತಕ್ಷಣ ಎಲ್ಲೋ ಹೋಗ್ತಿರುತ್ತೆ, ತಕ್ಷಣ ಎಳೆದಿಟ್ಕೊಳ್ಳೋದು, ಬೀಳ್ತಾ ಇರುತ್ತೆ ಮಗುನ ತಕ್ಷಣ ಹಿಡ್ಕೊಳ್ಳೋ ಅಂಥದ್ದು, ಈ ಥರದ್ದೆಲ್ಲ ರಿಫ್ಲೆಕ್ಸಸ್ಸು ಅದಕ್ಕೆ ಮೊದಲು ಬರ್ತಾ ಇರಲಿಲ್ಲ. ಈಗ ಆಕೆ ತಾಯಿ ಆಗಿರೋದ್ರಿಂದ ಆಕೆಯ ಮೆದುಳಿನಲ್ಲಿ ಈ ಥರದ ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೀವಿ. ಇದು ಮೆದುಳಿನ ಭಾಗಗಳ ಬದಲಾವಣೆಗಳಾಯಿತು ಅಂದರೆ ಇನ್ನು ಹಾರ್ಮೋನ್ಸ್ಗಳಂತ ನಾವು ನೋಡೋದಾದರೆ ಯಥೇಚ್ಛವಾಗಿ ಆಕ್ಸಿಟಾಸಿನ್ ರಿಲೀಸ್ ಆಗುತ್ತೆ. ಆಕ್ಸಿಟಾಸಿನ್ ಇಸ್ ಅ ಲವ್ ಹಾರ್ಮೋನ್, ಬಾಂಡಿಂಗ್ ಹಾರ್ಮೋನ್. ಮಗು ಹುಟ್ಟಕ್ಕೆ ಮೊದಲೇ ಅದರ ಬಗ್ಗೆ ಒಂದು ಕನೆಕ್ಷನ್ ಬಂದುಬಿಟ್ಟಿರುತ್ತೆ ತಾಯಿಗೆ ಗರ್ಭದಲ್ಲಿದ್ದಾಗಲೇ. ನಂತರ ಮಗು ಹುಟ್ಟಿದ ನಂತರ ಸತತವಾಗಿ ಅದರ ಜೊತೆ ಆಕೆ ಅದನ್ನು ಮಾತಾಡಿಸೋದು, ಅದು ಇಬ್ಬರು ತಾಯಿ ಮಗು ಒಂದು ಸಂಬಂಧನೇ ಆಗಿ ಆ ತಾಯಿನ ತಕ್ಷಣ ಫಸ್ಟ್ ರೆಕಗ್ನೈಸ್ ಮಾಡೋದು ತಾಯಿನೇ ಮಗು, ನಂತರ ನಿಧಾನವಾಗಿ ತಂದೆ ಮುಖ ರೆಕಗ್ನೈಸ್ ಮಾಡುತ್ತೆ. ಮತ್ತು ಜೊತೆಯಲ್ಲಿದ್ದವರು, ಹೊರಗಡೆ ನಾವು ಯಾರಾದರೂ ಅಪರಿಚಿತರು ಅಂದರೆ ಮಗು ಅಕ್ಸೆಪ್ಟ್ ಮಾಡೋದಿಲ್ಲ, ಅಳುತ್ತೆ ಅಲ್ವಾ. ಅಂದರೆ ಇಲ್ಲೇನಾಗುತ್ತೆ, ಆಕ್ಸಿಟಾಸಿನ್ ಲವ್ ಹಾರ್ಮೋನ್, ಬಾಂಡಿಂಗ್ ಹಾರ್ಮೋನ್, ಇದು ಆಕೆಗೆ ಗರ್ಭಾವಸ್ಥೆಯಿಂದನೇ ಶುರುವಾಗುತ್ತೆ. ತಂದೆಗೆ ಹಾರ್ಮೋನ್ ಇದು ಬಿಡುಗಡೆ ಆಗುತ್ತೆ, ಆದರೆ ತುಂಬ ನಿಧಾನವಾಗಿ. ಮಗು ಆಟ ಆಡಬೇಕಾದ್ರೆ ಆ ನಂತರ ಮಗುವಿನ ಜೊತೆಗೆ ತಂದೆಯ ಒಂದು ಸಂಪರ್ಕಕ್ಕೆ ಬರ್ತಾರೆ, ಆವಾಗ ಆಗುತ್ತೆ. ತಾಯಿ ಮೆದುಳಿನಲ್ಲಿ ಹೆಂಗೆ ಅಂದರೆ ಗರ್ಭಾವಸ್ಥೆಯಲ್ಲೇ ಬದಲಾವಣೆಗಳಾಗೋಗಿರುತ್ತೆ. ತಂದೆಗೆ ಪೆಟರ್ನಲ್ ಬ್ರೈನ್, ಇದು ಮೆಟರ್ನಲ್ ಬ್ರೈನು ಮೊದಲೇ ಆಗೋದು ಮತ್ತು ಸ್ಟ್ರಾಂಗ್ ಆಗೋದು. ಪೆಟರ್ನಲ್ ಬ್ರೈನ್ ಅಂದರೆ ತಂದೆದು, ಅದು ನಿಧಾನವಾಗಿ ಗ್ರ್ಯಾಜುವಲ್ ಆಗಿ ಮಗುವಿನ ಒಡನಾಟದಲ್ಲಿ ಅದು ನಿಧಾನವಾಗಿ ಬದಲಾವಣೆ. ಅದಕ್ಕೆ ನೋಡಿ, ಮೊದಲು ಇದ್ದಂಥ ವ್ಯಕ್ತಿ ಮಗು ಆದಾಗ ಬದಲಾವಣೆ ಆಗ್ತಾನೆ. ಅವನು ತುಂಬ ಅಗ್ರೆಸಿವ್ ಆಗಿರ್ತಾನೆ, ತುಂಬ ಕೋಪಿಷ್ಟ, ತಾಳ್ಮೆ ಇರೋದಿಲ್ಲ ಅಂಥವನು ತಂದೆ ಆದ ನಂತರ ಸಾಫ್ಟ್ ಆಗ್ತಾನೆ, ಬದಲಾವಣೆ. ಕಾರಣ ಏನು ಅಂದರೆ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಡೌನ್ ಆಗುತ್ತೆ. ಅಲ್ಲಿವರೆಗೂ ತುಂಬ ಹೈಪ್ ಇದ್ದಿದ್ದಂಥ ಟೆಸ್ಟೋಸ್ಟಿರಾನು ಅಗ್ರೆಸಿವ್ ಹಾರ್ಮೋನು, ಮೇಲ್ ಹಾರ್ಮೋನ್ ಇದೆಯಲ್ಲ ಅದು ಟೆಸ್ಟೋಸ್ಟಿರಾನು, ಅದು ತುಂಬ ಅಗ್ರೆಸಿವ್ ಹಾರ್ಮೋನು, ರಿಸ್ಕ್ ಟೇಕಿಂಗ್ ಹಾರ್ಮೋನು ಎಲ್ಲ ಅದು. ಈಗ ನೋಡಿ, ಯೂತಲ್ಲಿ ಯಾವ ಥರ ಇರ್ತಾರೆ ಹುಡುಗರು, ಬೈಕ್ ರೇಸ್ ಅಂತೆ ಅದಂತೆ. ಆದರೆ ಅವನಿಗೊಂದು ಮಗು ಆದಮೇಲೆ ಅವನಾಗಲ್ಲ, ಇಲ್ಲಪ್ಪ ಅಂತಾನೆ. ಏನಕ್ಕೆ ಅಂದರೆ ರಿಸ್ಕ್ ತಗೊಂಡ್ರೆ ನಾಳೆ ದಿನ ಹೆಚ್ಚು ಕಮ್ಮಿ ಆಯಿತು ಅಂದರೆ ನನ್ನ ಮಗು ನೋಡ್ಕೊಳ್ಳೋರು ಯಾರು, ಆ ಥರ ತಂದೆ ರೋಲು ತುಂಬ ಇಂಪಾರ್ಟೆಂಟ್ ಇಲ್ಲಿ.
ಹಾಗಾಗಿ ಈ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಕಮ್ಮಿ ಆಗಿಬಿಡುತ್ತೆ, ರಿಸ್ಕ್ ಮಾಡಲ್ಲ ಅವಾಗ, ಅಗ್ರೆಸಿವ್ನೆಸ್ ಇರೋದಿಲ್ಲ, ಸ್ವಲ್ಪ ಸಾಫ್ಟ್ ಆಗ್ತಾರೆ, ಸ್ವಲ್ಪ ಡಿಸಿಷನ್ ಯೋಚನೆ ಮಾಡಿ ಇದು ಮಾಡ್ತಾರೆ, ತಂದೆಲೂ ಬದಲಾವಣೆಗಳಾಗುತ್ತೆ. ಇದು ತಾಯಿಯಲ್ಲಿ ಆಕ್ಸಿಟಾಸಿನ್ ತುಂಬ ಜಾಸ್ತಿ ಇರುತ್ತೆ. ಆ ಸೆಲ್ ಸಿಗ್ನಲಿಂಗ್ ಅಂತ ಅಂತೀವಿ. ಆಕ್ಸಿಟಾಸಿನ್ನು ಬಿಡುಗಡೆಯಾಗಿ ಅದು ಹೋಗಿ ಬಂದು ರೆಸೆಪ್ಟಾರ್ ಜೊತೆ ಬೈಂಡ್ ಆಗಿ ನಂತರ ಒಂದು ಜಿ ಪ್ರೋಟೀನ್ ಅಂತ ಆ್ಯಕ್ಟಿವೇಟ್ ಆಗುತ್ತೆ. ಆಮೇಲೆ ಒಂದು ಬೇಕಾದಷ್ಟು ಬದಲಾವಣೆಗಳು, ರಿಲೇ ಪ್ರೋಟೀನ್ ಅಂತ ಅಂತೀವಿ. ಆ ರಿಲೇ ಪ್ರೋಟೀನ್ಗಳಿಗೆಲ್ಲ ಇನ್ಫಾರ್ಮೇಷನ್ ಹೋಗುತ್ತೆ. ಫೈನಲಿ ಟ್ರಾನ್ಸ್ಕ್ರಿಪ್ಷನ್ ಫ್ಯಾಕ್ಟರ್ ಆ್ಯಕ್ಟಿವೇಟ್ ಆಗಿ ಜೀನ್ ಆ್ಯಕ್ಟಿವೇಟ್ ಆಗೋಂಥದ್ದು. ಅದು ಆದಾಗ ಬೇಕಾದಷ್ಟು ಬದಲಾವಣೆಗಳನ್ನು ತಾಯಿಯಲ್ಲಿ ಅದು ಉಂಟು ಮಾಡೋ ಅಂಥದ್ದು. ಆಕ್ಸಿಟಾಸಿನ್ ಇಸ್ ಅ ಲವ್ ಹಾರ್ಮೋನ್, ಬಾಂಡಿಂಗ್ ಹಾರ್ಮೋನ್. ಇದು ಹೆಚ್ಚು ಹೆಚ್ಚಾಗ್ತಾ ಹೋಗುತ್ತೆ. ಮಗು ಜೊತೆ ಮಾತಾಡೋದು, ಅದರದ್ದು ಕೇಳೋದು, ಇವಳು ಪುನಃ ವಾಪಸ್ ಅದ್ರ ಜೊತೆಗೆ ಮಾತಾಡೋ ಅಂಥದ್ದು, ಅದಕ್ಕೆ ಹಾಲು ನೀಡೋ ಅಂಥದ್ದು, ಅದಕ್ಕೆ ಸ್ನಾನ ಮಾಡಿಸೋ ಅಂಥದ್ದು, ಅದಕ್ಕೆ ಫೀಡ್ ಮಾಡೋ ಅಂಥದ್ದು. ಈ ಸಂದರ್ಭದಲ್ಲಿ ಪ್ರತಿ ಹಂತದಲ್ಲೂ ಆಕ್ಸಿಟಾಸಿನ್ ರಿಲೀಸ್ ಆಗ್ತಿರುತ್ತೆ. ಇದು ಬಹಳ ಪ್ರಮುಖವಾದ ಹಾರ್ಮೋನು. ಮತ್ತು ಡೋಪಮೈನ್ ಹಾರ್ಮೋನು. ಡೋಪಮೈನು ರಿವಾರ್ಡಿಂಗು. ಅದು ಇವಳೇನೋ ಹೇಳಿದಾಗ ಅದು ರೆಸ್ಪಾಂಡ್ ಮಾಡಿದ್ರೆ ರಿವಾರ್ಡ್ ಅದು, ಆವಾಗ ಖುಷಿಯಾಗುತ್ತೆ. ಮಗು ಇವಳು ಹೇಳ್ತಾ ಇರ್ತಾಳೆ, ಅದು ರಿಪೀಟ್ ಮಾಡುತ್ತೆ, ಆಗ ಇವಳಿಗೆ ಸಂತೋಷ ಆಗುತ್ತೆ. ರಿವಾರ್ಡಿಂಗ್ ಹಾರ್ಮೋನು ಡೋಪಮೈನ್ ರಿಲೀಸ್ ಆಗ್ತಾ ಇರುತ್ತೆ. ಸೆರೋಟೋನಿನು ಇಷ್ಟಾದಾಗ ಮೂಡ್ ಚೆನ್ನಾಗಿರುತ್ತೆ. ತಾಯಿ ಮಗು ಜೊತೆ ಆಟ ಆಡ್ಕೊಂಡು ತುಂಬ ಖುಷಿಯಾಗಿರ್ತಾಳೆ. ಸೊ ಸೆರೋಟೋನಿನ್ ಇಸ್ ಅ ಮೂಡ್ ಸ್ಟೆಬಿಲೈಸರ್, ಮೂಡ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಎಸ್ಟ್ರೋಜನು ಸಹ ಜಾಸ್ತಿ ರಿಲೀಸ್ ಆಗ್ತಿರುತ್ತೆ ಈ ಸಂದರ್ಭದಲ್ಲಿ. ಎಸ್ಟ್ರೋಜನ್ ಏನು ಅಂತಂದರೆ ಸಿನಾಪ್ಸಿಸ್ ಗೆ ಸಹಾಯ. ಅದು ಫೀಮೇಲ್ ಹಾರ್ಮೋನ್ ಅದು. ಆದರೂ ಸಹ ಅದು ಮೆದುಳಿನಲ್ಲಿ ಹೋಗಿ ಅದು ಎಸ್ಟ್ರೋಜನ್ ರೆಸೆಪ್ಟಾರ್ ಆಲ್ಫಾ ಬೀಟಾ ಅಂತ ಇದೆ. ಆ ರೆಸೆಪ್ಟಾರ್ ಜೊತೆ ಬೈಂಡ್ ಆಗಿ ಆ ಫೀಮೇಲ್ ಸಿನಾಪ್ಸಿಸ್ಸು, ಈ ರಿಫ್ಲೆಕ್ಸಸ್ ನಾನೆಲ್ಲ ಹೇಳಿದೆ ಅಲ್ಲ, ಒಂದು ಕೋಟೆಯನ್ನೇ ದಾಟಿ ಆ ತಾಯಿ ಹೋಗಬೇಕು ಅಂದರೆ ಅವಳು ಯೋಚನೆ ಮಾಡಬೇಕಳು, ನಾನು ಹೆಂಗೆ ಹತ್ತಬೇಕು, ಹೇಗೆ ಇಳಿಬೇಕು, ಕೋಟೆ ಎಷ್ಟು ಎತ್ತರ ಇರುತ್ತದೋ ಅದೆಲ್ಲ ಮಾಡಬೇಕು ಅಂತಂದರೆ ಆ ಥರದ್ದೆಲ್ಲ ಆಗಬೇಕು. ಒಂದು ಪ್ಲ್ಯಾನಿಂಗು, ಎಕ್ಸಿಕ್ಯೂಷನ್. ನೀವು ಕೆಲವೊಂದು ಇದು ನೋಡಿರಬಹುದು, ಕೆಲವೊಂದು ಮೂವಿಗಳು ಬಂದಿದೆ. ಮಗಳಿಗೆ ಅನ್ಯಾಯ ಆದಾಗ ಆ ತಾಯಿ ಯಾವ ರೀತಿ ಆ ಕೊಲೆಗಡಕರನ್ನು, ಮಗಳ ಮೇಲೆ ಅತ್ಯಾಚಾರ ಮಾಡಿದವ್ರನ್ನ ಎಷ್ಟು ಪ್ಲ್ಯಾನ್ ಮಾಡಿ ಕೊಲ್ತಾಳೆ ಅನ್ನೋದನ್ನ ನಾವು, ಅಂದರೆ ಅವಳು ಆ ಥರ ಆ ಒಂದು ಈ ಪ್ಲ್ಯಾನಿಂಗ್ ಎಲ್ಲ ಇರುತ್ತಲ್ಲ, ಅದನ್ನು ಮಾಡೋಕ್ಕೆ ಸಹಾಯ ಮಾಡೋದು ಎಸ್ಟ್ರೋಜನ್ ಹಾರ್ಮೋನು. ಅದು ತುಂಬ ಚೆನ್ನಾಗಿ ಸಿನಾಪ್ಟೋಜೆನಿಸಿಸ್ ಮಾಡುತ್ತೆ. ಹಾಗಾಗಿ ಪ್ಲ್ಯಾನಿಂಗು ಇದು. ಪ್ರೊಲ್ಯಾಕ್ಟಿನ್ ಅಂತ, ಹಾಲು ಹೆಚ್ಚು ಉತ್ಪಾದನೆ ಆಗುವ ಥರ, ಈ ಥರ ಪ್ರೊಲ್ಯಾಕ್ಟಿನ್ನು, ಎಸ್ಟ್ರೋಜನ್ನು, ಸೆರೋಟೋನಿನ್, ಡೋಪಮೈನ್, ಆಕ್ಸಿಟಾಸಿನು, ಮತ್ತು ಎಷ್ಟೇ ಅವಳಿಗೆ ಸುಸ್ತಾದರೂ ಸಂತೋಷ ಆಗ್ತಾ ಇರುತ್ತೆ, ಎಂಡಾರ್ಫಿನ್ ರಿಲೀಸ್ ಆಗ್ತಾ ಇರುತ್ತೆ. ಇದ್ರ ಜೊತೆಗೆ ಮೆದುಳಿನ ಗ್ರೇ ಮ್ಯಾಟರ್ಗಳು ಕಮ್ಮಿಯಾಗಿ ವೈಟ್ ಮ್ಯಾಟರ್ ಕೆಲವೊಂದು ಭಾಗಗಳಲ್ಲಿ ಒಂದು ನಿಗದಿತ ಪ್ರಮಾಣದಲ್ಲಿ ಬದಲಾವಣೆಗಳನ್ನು ನಾವು ನೋಡ್ತಾ ಬರ್ತೀವಿ. ಡೋಪಮೈನು ಅಷ್ಟೇ ಜಾಸ್ತಿ ರಿಲೀಸ್ ಆಗ್ತಿರುತ್ತೆ. D1 D2 ಅಂತ ರೆಸೆಪ್ಟಾರ್ಸ್ಗಳಿದೆ, ಅಲ್ಲಿ ಜೊತೆ ಬೈಂಡ್ ಆಗಿ ಬೇಕಾದಷ್ಟು ಬದಲಾವಣೆಗಳು. ಅದಕ್ಕೆ ನೋಡಿ ತುಂಬ ಜವಾಬ್ದಾರಿ, ಮಗುವಿನ ಬಗ್ಗೆ ಕಾಳಜಿ ಇರುತ್ತೆ, ಅದ್ರ ಮುಂದೆ ಭವಿಷ್ಯದ ಬಗೆಗೆ ಯೋಚನೆ ಮಾಡ್ತಾ ಇರ್ತಾಳೆ, ಅದ್ರ ಕ್ಲೂಗಳು ಕೊಡ್ತಿರುತ್ತೆ. ಎಷ್ಟು ಅಂತಂದರೆ ತಾಯಿಗೆ ಸೆನ್ಸ್ ಆಗುತ್ತೆ, ಮಗುವಿಗೆ ಏನೋ ಒಂದು ತೊಂದರೆ ಆಗ್ತಾ ಇದೆ, ಕಣ್ಣರಿಯೋದನ್ನು ಕರಳರಿಯುತ್ತೆ ಅಂತಾರಲ್ಲ, ಎಂಟ್ರಿಕ್ ನರ್ವಸ್ ಸಿಸ್ಟಮ್. ಮಗು ಎಲ್ಲೋ ಇದೆ, ಈ ತಾಯಿಗೆ ಸಂಕಟ ಆಗ್ತಾ ಇದೆ ಅಂದಾಗ ತಂದೆ ಗೊತ್ತಾಗಲ್ಲ, ಅದು ತಾಯಿ ಗೊತ್ತಾಗುತ್ತೆ. ಅಂದರೆ ಅದು ಎಂಟ್ರಿಕ್ ನರ್ವಸ್ ಸಿಸ್ಟಮ್ ಅಂತ ಕರಿತೀವಿ ನಾವು. ಎಂಟರಿಕ್ ನರ್ವಸ್ ಸಿಸ್ಟಮ್ ಅಂದರೆ ಗಟ್ ಮೈಕ್ರೋಬ್ಸ್ಗಳ ಬಗ್ಗೆ ಹೇಳಿದೆ. ವೇಗಸ್ ನರ್ವ್ ಇದೆ ನಮ್ಮ ಕರುಳಿನಲ್ಲಿ, ಅದು ಸೆನ್ಸ್ ಮಾಡುತ್ತೆ. ಅದನ್ನು ತುಂಬ ಚೆನ್ನಾಗಿ ಡೆವಲಪ್ ಮಾಡ್ಕೋಬೋದು. ಏನೋ ಆಗಿದೆ ಅಂತ ಗೊತ್ತಾಗುತ್ತೆ ಖಂಡಿತ. ಆಮೇಲೆ ಅಪಾಯಗಳದ್ದು ಸಂಹವು ಆಕೆ ಒಂಥರ ಆಕೆ ಅಷ್ಟು ಇದಾಗಿರೋದಿಲ್ಲ. ಏನಂದರೆ ಈಗ ನೋಡಿ, ಯಾವುದೋ ಊರಲ್ಲಿ ತಾಯಿ ಇದ್ದಾಳೆ, ಮಗನು ಒಂದು ಮಿಲಿಟ್ರಿಲಿ ಯಾವುದೋ ರಕ್ಷಣೆಯಲ್ಲಿ ಇರ್ತಾನೆ, ಈ ತಾಯಿಗೆ ಸಂಕಟ ಆಗ್ತಾ ಇರುತ್ತೆ, ಅಯ್ಯೋ ಯಾಕೋ ನನಗೆ ಏನೋ ತಳಮಳ ಆಗ್ತಾಯಿದೆ, ಏನೋ ಆಗ್ತಾಯಿದೆ, ಆಗ ಗೊತ್ತಾಗುತ್ತೆ ಮಗ ಸತ್ತೋಗಿದ್ದಾನೆ ಯುದ್ಧದಲ್ಲಿ ಅಂತ. ಅದಕ್ಕೆ ಮೊದಲೇ ಗೊತ್ತಾಗೋದು. ಅಂದರೆ ಆ ಸೆನ್ಸೇಷನ್ ಯಾವ ಥರ ಇರುತ್ತೆ ಅಂದರೆ ಎಂಟ್ರಿಕ್ ನರ್ವಸ್ ಸಿಸ್ಟಮ್ದು ಕೆಲವೊಂದು ನಾನು ಹೇಳ್ತಾ ಇರೋದು, ಇದು ತಾಯಿಗೆ ಮೊದಲೇ ಒಂದು ಆ ರಕ್ಷಣೆ ಆಗ್ಬೋದು, ಆ ಒಡನಾಟದಲ್ಲಿ ಆಕೆ ಶಿ ಬಿಕಮ್ ಸೋ ಒಂಥರ ಸೆನ್ಸಿಬಲ್ ಥರ ಆಗಿಬಿಟ್ಟಿರ್ತಾಳೆ, ತುಂಬ ಸೆನ್ಸಿಟಿವ್ ಆಗೋಗಿರ್ತಾಳೆ, ಗೊತ್ತಾಗ್ತಾ ಇರುತ್ತೆ ಅವಳಿಗೆ. ಮಗುಗೆ ತೊಂದರೆ ಆಗುತ್ತೆ, ಮಗುಗಿದಾಗುತ್ತೆ, ಅದೆಲ್ಲ ಮಗುವಿನ ಒಡನಾಟದಲ್ಲಿ ಅದನ್ನೇ ಮಾತೃತ್ವದ ಮೆದುಳು ಅನ್ಬೋದು. ಈ ಎಲ್ಲ ಬದಲಾವಣೆಗಳು ಮೊದಲು ಇರೋದಿಲ್ಲ. ಮೊದಲು ಆಕೆ ಮದುವೆ ಆಗೋಕ್ಕೆ ಮೊದಲು ಅದೇ ವ್ಯಕ್ತಿ, ಅದೇ ಹೆಣ್ಣು ಮಗಳು ಅವಳಿಗೆ ಇರೋದಿಲ್ಲ. ಆದರೆ ಮದುವೆಯಾಗಿ ಗರ್ಭವತಿಯಾಗಿ ಮಗು ಹುಟ್ಟಿದ ನಂತರ ಈ ಥರದ ಎಲ್ಲ ಬದಲಾವಣೆಗಳು ಮಾಲಿಕ್ಯುಲರ್ ಲೆವೆಲಲ್ಲಿ ಬೇಕಾದಷ್ಟು ಜೀನ್ಸ್ಗಳು ಆ್ಯಕ್ಟಿವೇಟ್ ಆಗೋಕ್ಕೆ ಶುರುವಾಗುತ್ತೆ. ಆಮೇಲೆ ಎಪಿಜೆನೆಟಿಕ್ ಅಂತ ಅಂತೀವಿ.
ಅಲ್ಲಿ ಡಿ ಎನ್ ಎಲ್ಲಿ ಮಿಥೈಲ್ ಗ್ರೂಪ್ಗಳು, ಅಸಿಟೈಲು, ಫಾಸ್ಫೇಟ್ ಗ್ರೂಪ್ ಬರೋದು, ಡಿ ಎನ್ ಎ ಜೊತೆ ಜಾಯಿನ್ ಆಗೋದು, ಅಲ್ಲಿಂದ ಹೊರ ಹೋಗೋವಂಥದ್ದು, ಈ ಥರದ್ದು ಬೇಕಾದಷ್ಟು ಬದಲಾವಣೆಗಳಾದಾಗ ಆಕೆ ತುಂಬ ಚುರುಕಾಗಿ, ಚತುರೆ ಅಂತಂತೀವಲ್ಲ, ಬಹಳ ಚಾಣಾಕ್ಷೆ, ಈ ಥರದ್ದೆಲ್ಲ ನಾವು ನೋಡೋ ಅಂಥದ್ದು ಆಕೆ ತಾಯಿ ಆದ ನಂತರ. ಹಾಗಾಗಿ ತಾಯಿಯ ಮೆದುಳಿನಲ್ಲಿ ಬೇಕಾದಷ್ಟು ಬದಲಾವಣೆಗಳಾಗುತ್ತೆ. ಇದು ರಚನೆಯಲ್ಲಿ, ಕಾರ್ಯದಲ್ಲಿ ಮತ್ತು ಬಿಡುಗಡೆಯಾಗುವ ಹಾರ್ಮೋನುಗಳ ರಾಸಾಯನಿಕಗಳಲ್ಲಿ ಬದಲಾವಣೆಗಳನ್ನು ನಾವು ನೋಡಬಹುದು ಆಕೆ ತಾಯಿಯಾದ ನಂತರ. ಭಾಳ ಚೆನ್ನಾಗಿ ಹೇಳಿದ್ರೆ ಮೇಡಮ್. ಅದು ಆ್ಯಕ್ಚುಲಿ ನಮ್ಮೆಲ್ಲ ಸಾಹಿತ್ಯದಲ್ಲೂ ಕೂಡ ಈ ಕರುಳು, ಹೃದಯ ಇದಕ್ಕೆ ಜಾಸ್ತಿ ಒತ್ತು ಕೊಟ್ಟು ಕವಿಗಳೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ. ಬಟ್ ಅದಕ್ಕಿಂತ ಮುಖ್ಯವಾಗಿ ಮೆದುಳಿನಲ್ಲಿ ಇಷ್ಟೊಂದು ಬದಲಾವಣೆಗಳಾಗುತ್ತೆ, ಹಾರ್ಮೋನ್ಗಳು ಕ್ರಿಯೇಟ್ ಆಗುತ್ತೆ, ಸಿಗ್ನಲ್ ಹೋಗುತ್ತೆ. ಆ ಒಂದು ತಾಯ್ತನದ ನಿಟ್ಟಿನಲ್ಲಿ ಮಗುವಿನ ಲಾಲನ ಪಾಲನೆ ವಿಚಾರದಲ್ಲಿ ಇದು ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಮೆದುಳಿನಲ್ಲಿ ಉಂಟಾಗುವಂತಹ ಬದಲಾವಣೆಗಳು ಅನ್ನೋದನ್ನ ಬಹಳ ಅದ್ಭುತವಾಗಿ. ಆಕೆಗೆ ನೋಡಿ, ಮಗುವಿಗೆ ಏನು ಕೊಟ್ಟರೆ ಅದಕ್ಕೆ ಚೆನ್ನಾಗಿರುತ್ತೆ, ಏನು ಕೊಟ್ಟರೆ ಅದರ ಆರೋಗ್ಯ ಹಾನಿ ಆಗುತ್ತೆ, ಅದಕ್ಕೆ ಎಲ್ಲ ಸಣ್ಣ ಸೂಕ್ಷ್ಮ, ವೆರಿ ಸೆಟಲ್ ಅಂತಂತೀವಲ್ಲ, ಪ್ರತಿಯೊಂದು ಗೊತ್ತಾಗಿರುತ್ತೆ ಆಕೆಗೆ. ಪ್ರತಿಯೊಂದು ಇದು ಕೊಟ್ಟರೆ ಹೀಗಾಗುತ್ತೆ ನನ್ನ ಮಗುವಿಗೆ, ಇದು ಕೊಡಬಾರ್ದು ಅನ್ನೋದು ಎಚ್ಚರಿಕೆ. ಆಹಾರದಲ್ಲೇ ಆಗ್ಬೋದು, ಹೊರಗಡೆ ಹೋಗ್ಬೇಕಾದ್ರೆ ರಕ್ಷಣೆ. ತುಂಬ ಸಲ ಹೇಳ್ತಾರೆ ತಾಯಿ, ಹುಷಾರಾಗಿರು, ಇದಾಗಿರು ಅಂತ. ಏಕೆಂತಂದರೆ ಆಕೆಗೆ ಗೊತ್ತಿರುತ್ತೆ ಮಗುವಿನ ಯಾವ ರೀತಿ ಪಡ್ಕೋಬೇಕು ಅಂತ. ಆದರೆ ಮಕ್ಳುಗಳೇ ಅನ್ಸಲ್ಲ, ಬಿಡು ನನಗೆ ಗೊತ್ತಿಲ್ವಾ, ಅದೆಷ್ಟು ಸಲ ನೀನು ಹೇಳ್ತೀಯಾ ಅಂತ ಅಂತಾರೆ. ಆದರೆ ಹೇಳುವುದರಲ್ಲಿ ಆಕೆಯ ಮೆದುಳಿನಲ್ಲಿ ಆಗುವ ಬದಲಾವಣೆಯಿಂದ, ಒಂದು ಕನಸನಿಂದ ಅವ್ರು ಹೇಳ್ತಾರೆ ಹೊರತು ಗೊತ್ತಿಲ್ಲ ನಿನಗೆ ಅಂತ ಹೇಳಲ್ಲ ಅವರು. ಅದು ನೋಡಿ ಎಷ್ಟು ತೀವ್ರತೆ ಇರುತ್ತೆ ಅಂದರೆ, ಈ ಮಗ ಅಥವಾ ಮಕ್ಕಳು ಅಲ್ಲ, ಮಕ್ಕಳನ್ನ ಹೇಳುವಂಥದ್ದು, ಗಂಡಾಗಲಿ ಹೆಣ್ಣಾಗಲಿ, ಎಷ್ಟೇ ವಯಸ್ಸು ಆಗಿದ್ರು ಕೂಡ ತಾಯಿ ಇನ್ನೂ ಚಿಕ್ಕ ಮಗು ಅಂತಾನೆ ಅವ್ರನ್ನ, ಹೌದು, ಅಂದ್ರೆ ಅಷ್ಟು ತೀವ್ರವಾಗಿ ಅವರ ಲಾಲನೆ ಪಾಲನೆಯನ್ನ ಕಾನ್ಸಂಟ್ರೇಟ್ ಆಗಿ ಅವರು ಮಾಡಿರ್ತಾರೆ. ಹೌದು, ಸೊ ಅದು ನ್ಯಾಚುರಲ್ ಆಗಿರುತ್ತೆ. ಹೌದು ಹೌದು, ಖಂಡಿತ. ಸೊ ಅದು ಪಾಲನೆ ಮಾಡಬೇಕು ಮಕ್ಕಳನ್ನ. ಅವ್ರು ಎಷ್ಟೇ ದೊಡ್ಡವರಾದ್ರೂ ತಾಯಿಗೆ ಯಾವತ್ತೂ ಮಗುನೇ. ಹೌದು, ಅಷ್ಟು ಕಾಳಜಿ ಬರುವಂತದ್ದು ಈ ಬದಲಾವಣೆ ಆದ ಕಾರಣದಿಂದ, ಈ ಮೆದುಳಿನಲ್ಲಿ ಬದಲಾವಣೆಗಳಾಗಿರುತ್ತೆ, ಬದಲಾವಣೆ. ಹೌದು ಹೌದು. ಗ್ರೇಟ್ ಗ್ರೇಟ್. ನಿಜವಾಗ ಗೊತ್ತಿಲ್ಲ ನನಗೆ ಇಷ್ಟೊಂದು ಹಾರ್ಮೋನ್ ರಿಲೀಸ್ ಆಗುತ್ತೆ ಮೆದುಳಿನಲ್ಲಿ ಉಂಟಾಗುವ ಬದಲಾವಣೆಗಳಿಂದಾಗಿ. ಅದು ಇದಕ್ಕೆ ಕಾರಣ ಅನ್ನುವಂಥದ್ದು. ನಾವು ಸಾಮಾನ್ಯವಾಗಿ ಯೋಚನೆ ಮಾಡ್ತೀವಿ ಇದೆಲ್ಲ ಆಲೋಚನೆಗಳು, ಪರಂಪರೆ, ಹಾಗೆಲ್ಲ ಅದರ ಇಂಪ್ಯಾಕ್ಟ್ ಇಲ್ಲದೆ ಇದ್ರು ಕೂಡ ಸೈಂಟಿಫಿಕಲಿ ಈ ರೀತಿಯಾಗಿ ಒಂದು ಹಾರ್ಮೋನ್ ಚೇಂಜಸ್ ಇಂದಾಗ ಆಗುತ್ತೆ ಅನ್ನುವಂಥದ್ದು ನಿಜಕ್ಕೂ ಕೂಡ ಬಹಳ ಅದ್ಭುತ ಅಂತಾನೆ ಹೇಳ್ಬೋದು. ಮೇಡಮ್, ಇವಾಗ ಏನಾಗ್ತದೆ ಅಂದ್ರೆ, ಎಷ್ಟೋ ಮಂದಿ ಈಗಿನ ಒಂದಷ್ಟು ಮಂದಿ ಟ್ರೆಂಡ್, ನಾನು ಎಲ್ಲರೂ ಅಂತ ಜನರಲೈಸ್ ಮಾಡಲ್ಲ, ಬಟ್ ಸ್ಟಿಲ್ ದರ್ ಇಸ್ ಅ ಟ್ರೆಂಡ್. ಏನಂದ್ರೆ ಮಕ್ಕಳು ಬೇಡ ಅನ್ನುವಂಥದ್ದು, ಅಂದ್ರೆ ಮಕ್ಕಳನ್ನ ದತ್ತು ಸ್ವೀಕಾರ ಮಾಡುವಂಥದ್ದು, ಆತರ ಮಾಡುವಂಥದ್ದು, ಅಥವಾ ಮಕ್ಕಳೇ ಬೇಡ ಅನ್ನುವಂಥದ್ದು, ನಮಗೆ ಸಾಕೋಕೆ ಕಷ್ಟ ಆಗುತ್ತೆ, ಮತ್ತೊಂದಾಗುತ್ತೆ, ಹೀಗಾಗುತ್ತೆ. ಸೊ ಅಂತಹ ಒಂದು ದಂಪತಿಗಳಿಗೆ ಸಂಬಂಧಪಟ್ಟ ಹಾಗೆ ನೀವೇನು ಹೇಳ್ತೀರಿ, ಅದು ಇಂಪ್ಯಾಕ್ಟ್ ಏನಾಗುತ್ತೆ ಅನ್ನುವಂಥದ್ದು? ಈಗ ನಾನು ಯಾವ್ಯಾವ ವಿಚಾರಗಳನ್ನು ತಿಳಿಸಿದ್ದೀನಿ, ಮೆದುಳಿನ ರಚನೆ, ಮೆದುಳಿನ ಕಾರ್ಯ ಮತ್ತು ಬಿಡುಗಡೆಯಾಗುವ ರಾಸಾಯನಿಕಗಳು, ಈ ಯಾವುದು ಬದಲಾವಣೆ ಆಗೋದಿಲ್ಲ, ಆಗೋದೇ ಇಲ್ಲ, ಹಾಗೆ ಇರ್ತಾರೆ. ನೋ ಚೇಂಜಸ್. ಕಾರಣ ಏನು ಅಂತಂದರೆ, ಈಗ ಗರ್ಭಾವತಿ ಆದಾಗ ಎಂಡೋಕ್ರೈನ್, ನಮ್ಮ ದೇಹದ ಒಳಗಡೆ ನಡೆಯುವ ರಾಸಾಯನಿಕ ಕ್ರಿಯೆಗಳಿದೆಯಲ್ಲ, ಗರ್ಭಾಧಾರಣೆ ಆದ ನಂತರವೇ ಅದೆಲ್ಲ ಶುರು ಆಗೋದು ದೇಹದಲ್ಲಿ. ಇದು ಪ್ರೊಜೆಸ್ಟ್ರಾನ್ ಪ್ರಮಾಣ ಜಾಸ್ತಿ ಆಗೋದು, ಆಮೇಲೆ ತಾಯಾದಮೇಲೆ ಪ್ರೊಲ್ಯಾಕ್ಟಿನ್ ಬಿಡುಗಡೆ ಆಗೋದು, ಪ್ರೋಸ್ಟೋಗ್ಲ್ಯಾಂಡಿನ್ನು ಈ ಹೆರಿಗೆಯ ಸಂದರ್ಭದಲ್ಲಿ, ಇವೆಲ್ಲ ಹಾರ್ಮೋನು ಸುಮ್ಮನೆ ಬಿಡುಗಡೆ ಆಗೋದಿಲ್ಲ. ಒಂದು ಕೆಲವರು ಮಕ್ಕಳನ್ನು ದತ್ತು ತಗೊಂಡು ಇದು ಮಾಡ್ತಾರೆ, ಒಂದು ಮಟ್ಟಕ್ಕೆ ಆಕ್ಸಿಟಾಸಿನ್ ಬಿಡುಗಡೆ ಆಗುತ್ತೆ, ಒಂದು ಮಟ್ಟಿಗೆ ಒಂದು ಸ್ವಲ್ಪ ಆಗ್ಬೋದು. ಬಟ್ ನಿಜವಾಗಿ ಆಕೆನೇ ಮಗುವನ್ನು ಗರ್ಭಧಾರಣೆ ಮಾಡಿ ಹೆರಿಗೆ ಆಗಿ ಎಲ್ಲ ಆವಾಗ ಏನೇನು ಮೆದುಳಿನಲ್ಲಿ ಬದಲಾವಣೆ ಆಗುತ್ತೆ ಅದಾಗೋದಿಲ್ಲ. ಸೂಪರ್ಫಿಷಿಯಲ್ ಆಗಿ ಸ್ವಲ್ಪ ಬೆನಿಫಿಟ್ ಆಗುತ್ತೆ. ಆದರೆ ಮಕ್ಕಳೇ ಬೇಡ ಅನ್ನೋರಿಗೆ, ಅವರು ಮೊದಲು ಹೇಗಿದ್ದರೂ ಹಾಗೇ ಇರ್ತಾರೆ. ಈ ತಾಯಿಯ ಒಂದು ರಕ್ಷಣಾ ವ್ಯವಸ್ಥೆ, ಒಂದು ಜವಾಬ್ದಾರಿ, ಒಂದು ಇದು, ಅದು ಮಕ್ಕಳಾಗಲಿಲ್ಲ ಅಂದರೆ ಬರೋದಕ್ಕೆ ಸಾಧ್ಯ ಇಲ್ಲ. ತಂದೆ ತಾಯಿ ಇಬ್ಬರಲ್ಲೂ, ಏಕೆಂದರೆ ಪೆಟರ್ನಲ್ ಬ್ರೈನಲ್ಲೂ ಚೇಂಜ್ ಆಗುತ್ತೆ, ಮೆಟರ್ನಲ್ ಬ್ರೈನಲ್ಲೂ ಚೇಂಜ್ ಆಗುತ್ತೆ. ತಂದೆಗೆ ಮಗುವಿನ ಜೊತೆ ಒಡನಾಟದಲ್ಲಿ ಬದಲಾವಣೆ ಆಗುತ್ತೆ, ತಾಯಿಗೆ ಮಗು ಭ್ರೂಣ ಗರ್ಭದಲ್ಲಿದ್ದಾಗಲೇ ಆರಂಭ ಆಗುತ್ತೆ. ಸೊ ಇಷ್ಟು ಹೊತ್ತು ಈ ವಿಚಾರವನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಗೊತ್ತಾಯ್ತಲ್ಲ ಈ ತಾಯ್ತನದ ಅದಕ್ಕೆ ನಮ್ಮ ದೇಶದಲ್ಲಿ ತಾಯ್ತನಕ್ಕೆ ಎಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಸೊ ಬಟ್ ಅದರ ಹಿಂದೆ ಮೆದುಳಿನಲ್ಲಿ ಆಗ್ತಾ ಇರುವಂತಹ ಈ ಬದಲಾವಣೆಗಳು ಅದು ಹೇಗಾಗುತ್ತೆ, ಅದು ಯಾವ ಹಾರ್ಮೋನ್ಗೆ ರಿಲೀಸ್ ಕಾರಣ ಆಗುತ್ತೆ, ಅದು ಅದರ ಉಪಯೋಗ, ಅದರ ಇಂಪ್ಯಾಕ್ಟ್ ಅನ್ನೋದ್ರ ಬಗ್ಗೆ ಬಹಳ ಉಪಯುಕ್ತವಾದ ವಿಚಾರಗಳನ್ನು ತಿಳಿದುಕೊಂಡಿದ್ದೀವಿ. ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.